ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇವತ್ತು ಬೆಳಗಿನ ಜಾವ ಅಂತಂದ್ರೆ ಶನಿವಾರ ಬೆಳಗಿನ ಜಾವ 5 ಗಂಟೆ ಆಸುಪಾಸಿನಲ್ಲಿ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಆ ದುರಂತದಲ್ಲಿ 4 ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿಬಿಟ್ಟಿದ್ದಾರೆ. ಇನ್ನಿಬ್ಬರ ಜೀವ ತುಂಬಾ ಚಿಂತಾಜನಕವೂ ಕೂಡ ಆಗಿದೆ. 4 ಜನರು ಸಾವಿನಿಂದ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು. 10 ಜನ ಪ್ರಯಾಣಿಕರು ಅಥವಾ 10 ಜನ ಒಂದೇ ಊರಿನವರು ದೇವಸ್ಥಾನಕ್ಕೆ, ಅದರಲ್ಲೂ ಕೂಡ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಅವರು ಈ ರೀತಿಯಾದಂತಹ ದುರಂತದಲ್ಲಿ ಸಾವನ್ನಪ್ಪಿ ಬಿಡ್ತಾರೆ ಅಂತ ಹೇಳಿ ಸತ್ತವರಿಗೂ ಕೂಡ ಗೊತ್ತಿರಲಿಲ್ಲ ಮತ್ತು ಅಲ್ಲಿ ಪ್ರಯಾಣ ಮಾಡ್ತಾ ಇರುವಂತವರಿಗೂ ಕೂಡ ಒಂದು ಅಂದಾಜು ಕೂಡ ಇರಲಿಲ್ಲ. ಎಲ್ಲರೂ ಕೂಡ ಖುಷಿಯಾಗಿ ಹೋಗ್ತಾ ಇದ್ರು. ಈ ದರ್ಶನವನ್ನ ಪಡೆದುಕೊಂಡು ಬರಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಹುದಿನಗಳ ಕನಸಾಗಿತ್ತು. ಅದನ್ನ ಈಡೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ. ಒಂದು ಓಮಿನಿ ಕಾರನ್ನ ಬಾಡಿಗೆ ಮಾಡಿಕೊಂಡು ಇವರೆಲ್ಲರೂ ಕೂಡ ದರ್ಶನಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಇಂದು ಬೆಳಗಿನ ಜಾವ 5 ಗಂಟೆ ಆಸುಪಾಸಿನಲ್ಲಿ ಕೆಲವರು ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಅಮಾಯಕ ಜೀವಗಳು ಬಲಿಯಾಗಿ ಬಿಟ್ಟಿದ್ದಾವೆ. ಇದೆಲ್ಲದಕ್ಕೂ ಕೂಡ ಏನು ಕಾರಣ, ಆ ಸಂದರ್ಭದಲ್ಲಿ ಆಗಿದ್ದಾದ್ರೂ ಏನು, ಯಾವ ರೀತಿಯಾದಂಥ ದುರಂತ ನಡೆದು ಹೋಗಿಬಿಟ್ಟಿದೆ, ಆ ದುರಂತದ ಭೀಕರತೆ ಹೇಗಿತ್ತು, ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಪ್ರಯಾಣ ಮಾಡುವಂತ ಪ್ರತಿಯೊಬ್ಬರು ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು. ಇತ್ತೀಚೆಗಂತೂ ಈ ರೀತಿಯಾದಂಥ ರಸ್ತೆ ಅಪಘಾತಗಳು ಬಹುತೇಕ ಹೆಚ್ಚಾಗ್ತಾ ಇದ್ದಾವೆ. ಬಹುತೇಕ ಕಾರಣಗಳಿರಬಹುದು. ಆ ಕಾರಣದಿಂದಾಗಿ ನಾವು ಎಷ್ಟೇ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿದ್ರು ಕೂಡ ಈ ರೀತಿಯಾದಂಥ ದುರಂತ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಖಾನಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಇಂದು ಬೆಳಗಿನ ಜಾವ 5 ಗಂಟೆ ಆಸುಪಾಸಿನಲ್ಲಿ ನಡೆದಂತ ಒಂದು ಭೀಕರ ರಸ್ತೆ ಅಪಘಾತ ಇಡೀ ರಾಜ್ಯವನ್ನೇ ನಡುಗಿಸಿಬಿಟ್ಟಿದೆ. ಯಮನ ರೂಪದಲ್ಲಿ ಬಂದ ಲಾರಿಯೊಂದು ಒಂದೇ ಗ್ರಾಮದ 4 ಜೀವವನ್ನ ಸ್ಥಳದಲ್ಲಿಯೇ ಬಲಿ ಪಡೆದುಕೊಂಡಿದೆ. 6 ಜನ ಆಸ್ಪತ್ರೆಯ ICU ವಾರ್ಡ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಅಪಘಾತಕ್ಕೆ ಈಡಾದವರೆಲ್ಲರೂ ಕೂಡ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಬ್ಬಾರ್ ಗ್ರಾಮದ ಒಂದೇ ಊರಿನವರು ಮತ್ತು ಆಪ್ತರಾಗಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಬರಬೇಕು ಎನ್ನುವುದು ಅವರ ಬಹುದಿನಗಳ ಆಸೆಯಾಗಿತ್ತು. ಇದೇ ಕಾರಣಕ್ಕಾಗಿ 10 ಜನರ ತಂಡವೊಂದು ಓಮಿನಿ ಕಾರನ್ನ ಬಾಡಿಗೆ ಮಾಡಿತ್ತು. ಅತ್ಯಂತ ಸಂತೋಷದಿಂದ ಪ್ರಯಾಣ ಕೂಡ ಮಾಡ್ತಾ ಇತ್ತು. ಕಾರಿನ ಒಳಗಡೆ ನಗು, ಹರಟೆ, ಭಕ್ತಿ ಹಾಡುಗಳು ಇದ್ವು. ಆದ್ರೆ ಆ ಸಂತೋಷ ಕೇವಲ ಕೊಪ್ಪಳದ ಗಡಿವರೆಗೆ ಮಾತ್ರ ಇತ್ತು. ಓಮಿನಿ ಕಾರಿನಲ್ಲಿದ್ದ ಕೆಂಚಮ್ಮ ಬಾಳೆಕಾಯಿ, ಅಮೃತ ಕೋಟ್ಯಾಳ್, ರಮೇಶ್ ಬಳ್ಳಾರಿ ಮತ್ತು ಪ್ರವೀಣ್ ಅನ್ನುವಂತ ಇವರುಗಳು ತಮ್ಮ ಜೀವನದ ಕೊನೆಯ ಪ್ರಯಾಣವನ್ನ ಮಾಡ್ತಿದ್ದಾರೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗೆ ಇರಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಓಮಿನಿ ಕಾರ್ ತನ್ನದೇ ಹಾದಿಯಲ್ಲಿ ನಿಧಾನವಾಗಿ ಸಾಗ್ತಾ ಇತ್ತು. ಆಗ ಎದುರುಗಡೆಯ ರಸ್ತೆಯಲ್ಲಿ ಅತಿಯಾದ ವೇಗದಲ್ಲಿ ಬರುತ್ತಿದ್ದ ಅಶೋಕ್ ಲೈಲ್ಯಾಂಡ್ ಕಾರಿನ ಚಾಲಕನ ನಿಯಂತ್ರಣ ತಪ್ಪುತ್ತೆ. ಅತಿ ವೇಗದ ಲಾರಿ ರಸ್ತೆ ಮಧ್ಯೆ ಇದ್ದಂತ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಅದಾದ ಬಳಿಕ ದಾರಿಯನ್ನ ಬಿಟ್ಟು ನೇರವಾಗಿ ಓಮಿನಿ ಕಾರಿಗೆ ಮುಖಾಮುಖಿ ಡಿಕ್ಕಿಯನ್ನ ಹೊಡೆದು ಬಿಡುತ್ತೆ. ಅದು ಎಂತ ಭೀಕರ ಡಿಕ್ಕಿ ಇತ್ತು ಅಂತಂದ್ರೆ, ಕಬ್ಬಿಣದ ಓಮಿನಿ ಕಾರ್ ಕೇವಲ ಒಂದು ಪ್ಲಾಸ್ಟಿಕ್ ಡಬ್ಬಿಯಂತೆ ಸಂಪೂರ್ಣ ನುಜ್ಜುಗುಜ್ಜಾಗಿತ್ತು. ಇಂಜಿನ್ ಭಾಗವು ಸೀಟಿನ ಒಳಗಡೆ ನುಗ್ಗಿತ್ತು. ಕಾರ್ನಲ್ಲಿದ್ದವರ ಚೀರಾಟ, ರಕ್ತದ ಮಡವಿನಲ್ಲಿ ಒದ್ದಾಡಿದ ದೃಶ್ಯಗಳು ಸ್ಥಳೀಯರ ಕರಳನ್ನ ಹಿಂಡುವಂತಿತ್ತು. ಕೆಂಚಮ್ಮ, ಅಮೃತ, ರಮೇಶ್ ಮತ್ತು ಪ್ರವೀಣ್ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಸ್ನೇಹಿತರೆ, ಈ ಅಪಘಾತದ ಸುದ್ದಿಯನ್ನು ಕೇಳ್ತಾ ಇದ್ದ ಹಾಗೆ ಸ್ಥಳೀಯ ಸಾರ್ವಜನಿಕರು ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಗೆ ಧುಮುಕ್ತಾರೆ. ನುಜ್ಜುಗುಜ್ಜಾಗಿದ್ದ ಕಾರಿನ ಸೀಟುಗಳ ನಡುವೆ ಸಿಲುಕಿಕೊಂಡಿದ್ದ ಗಾಯಾಳುಗಳನ್ನು ಹೊರತೆಗೆಯುವುದೇ ಒಂದು ದೊಡ್ಡ ಸವಾಲಾಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಕುಕನೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸುತ್ತಾರೆ. ಕಾರಿನಲ್ಲಿದ್ದ 6 ಜನರನ್ನ ತಕ್ಷಣವೇ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಪ್ರಸ್ತುತ ಅಲ್ಲಿನ ತುರ್ತು ಚಿಕಿತ್ಸಾ ಘಟಕದಲ್ಲಿ ವೈದ್ಯರ ತಂಡ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಾ ಇದೆ. ಆದರೆ ವೈದ್ಯರ ಮೂಲಗಳ ಪ್ರಕಾರ 6 ಜನರಲ್ಲಿ ಇಬ್ಬರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಅವರ ಪ್ರಾಣವನ್ನು ಉಳಿಸಲು ವೈದ್ಯರು ಕೂಡ ಶ್ರಮಿಸ್ತಾ ಇದ್ದಾರೆ. ಇತ್ತ ಹಾವೇರಿಯ ಕಬ್ಬಾರ್ ಗ್ರಾಮಕ್ಕೆ ಈ ದುರಂತದ ಸುದ್ದಿ ತಲುಪುತ್ತಿದ್ದಂತೆ ಇಡೀ ಹಳ್ಳಿ ಸೀಳಿದಂತಾಗಿದೆ. ಒಂದೇ ಊರಿನ 4 ಮೃತಪಟ್ಟಿರುವುದರಿಂದ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಮೃತರ ಮನೆಗಳ ಮುಂದೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಬ್ಬದಂತೆ ದೇವಸ್ಥಾನಕ್ಕೆ ಹೊರಟವರು ಹೆಣವಾಗಿ ಹಿಂತಿರುಗುತ್ತಿರುವುದನ್ನ ನೋಡಲು ಆ ಪೋಷಕರಿಗೆ, ಮಕ್ಕಳಿಗೆ ಸಾಧ್ಯವಾಗ್ತಾ ಇಲ್ಲ. ಸದ್ಯ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಶವ ಪರೀಕ್ಷೆ ಪ್ರಕ್ರಿಯೆಗಳು ನಡೆಯುತ್ತಾ ಇವೆ. ಸಂಜೆಯ ವೇಳೆಗೆ ಮೃತರ ದೇಹಗಳು ಗ್ರಾಮವನ್ನು ತಲುಪುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಒಂದು ದುರಂತಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಅತಿಯಾದಂಥ ವೇಗದ ಚಾಲನೆ ಜೊತೆಗೆ ಅಲ್ಲಿನ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕೊಪ್ಪಳದ ಈ ಭೀಕರ ರಸ್ತೆ ಅಪಘಾತ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗಬೇಕಾಗಿದೆ. ಸ್ನೇಹಿತರೆ, ಲಾರಿ ಚಾಲಕನ ಒಂದು ಕ್ಷಣದ ಅತಿ ವೇಗ ಮತ್ತು ನಿರ್ಲಕ್ಷ್ಯ
ಇಂದು 4 ಕುಟುಂಬಗಳನ್ನ ಬೀದಿಗೆ ತಂದು ಬಿಟ್ಟಿದೆ. ರಸ್ತೆಯಲ್ಲಿ ನಾವು ಎಷ್ಟು ಜಾಗರೂಕರಾಗಿ ಚಾಲನೆ ಮಾಡಿದರೂ ಕೂಡ ಎದುರುಗಡೆ ಬರುವ ವಾಹನಗಳ ನಿರ್ಲಕ್ಷ್ಯ ನಮ್ಮ ಜೀವಕ್ಕೆ ಕಂಟಕವಾಗಬಹುದು. ದಯವಿಟ್ಟು ವಾಹನ ಚಲಾಯಿಸುವಾಗ ವೇಗದ ಮಿತಿಯನ್ನ ಮೀರಬೇಡಿ. ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯುತ್ತಿರುವಂತಹ ಅನೇಕ ಜೀವಗಳು ಇರ್ತಾವೆ ಅನ್ನೋದನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ಒಂದು ವೇಗದ ಲಿಮಿಟೇಷನ್ ಕಾಯ್ದುಕೊಂಡು ಬಿಟ್ರೆ ಪ್ರಾಣಾಪಾಯ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಸಣ್ಣ ಪುಟ್ಟ ಗಾಯಗಳಾಗಬಹುದು ಅಥವಾ ಭೀಕರವಾದಂಥ ಗಾಯಗಳಾಗಬಹುದು ಅಥವಾ ಇನ್ನೇನೋ ಆಗಬಹುದು. ಆದರೆ ವೇಗದ ಮಿತಿ ಮೀರಿದಂಥ ಸಂದರ್ಭದಲ್ಲಿಯೇ ಈ ರೀತಿಯಾಗಿ ದುರಂತಗಳು ಸಂಭವಿಸುವಂತ ಸಾಧ್ಯತೆ ಇರುತ್ತೆ. ಇನ್ನು ನಮ್ಮ ರಸ್ತೆ ಅಪಘಾತಗಳ ಪೈಕಿ ಮಾಹಿತಿಯ ಪ್ರಕಾರ ಅತಿಯಾದ ವೇಗದಿಂದನೇ ಅಪಘಾತ ಆದಂತಹ ಸಂದರ್ಭದಲ್ಲಿ ಜೀವಗಳು ಬಲಿ ಹಾಕ್ತಾವೆ ಅನ್ನುವಂಥದ್ದು ಇದೀಗ ಅಧಿಕೃತವಾಗಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ನೇಹಿತರೆ, ಬಹುತೇಕ ದುರಂತದಲ್ಲಿ ಅಥವಾ ಬಹುತೇಕ ಈ ಅಪಘಾತಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ಅನೇಕರು ಅತಿ ವೇಗವಾಗಿ ವಾಹನವನ್ನು ಚಲಾಯಿಸಿರೋದ್ರಿಂದ ಸಾವನ್ನಪ್ಪಿದ್ದಾರೆ. ಅತಿಯಾದಂಥ ವೇಗದಿಂದ ವಾಹನ ಚಲಾಯಿಸೋದ್ರಿಂದ ಆ ಒಂದು ವಾಹನಕ್ಕೆ ಏನಾದರೂ ತೊಂದರೆ ಆದರೆ ಎದುರುಗಡೆ ಬರುವಂಥ ಅಮಾಯಕರಿಗೂ ಕೂಡ ಈ ರೀತಿಯಾದಂಥ ತೊಂದರೆ ಆಗುತ್ತೆ. ಇಲ್ಲಿಯೂ ಕೂಡ ಆಗಿರುವಂಥದ್ದು ಅದೇ. ಈ ಒಂದು ಲಾರಿ ಚಾಲಕನ ಅತಿ ವೇಗದಿಂದಾಗಿ ಆರಾಮಾಗಿ ಬರ್ತಾ ಇದ್ದಂಥ ಕುಟುಂಬಗಳು ಅಥವಾ ಆರಾಮಾಗಿ ಬರ್ತಾ ಇರುವಂಥ ವಾಹನಕ್ಕೆ ಏಕಾಏಕಿಯಾಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಆ ಡಿಕ್ಕಿಯ ರಭಸಕ್ಕೆ, ಆ ವೇಗಕ್ಕೆ ಸ್ಥಳದಲ್ಲಿ 4 ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಯಾರು ಕೂಡ ಊಹೆ ಮಾಡ್ಕೊಂಡಿಲ್ಲ ಇವತ್ತು ಬೆಳಗ್ಗೆ ಈ ರೀತಿಯಾದಂಥ ಸುದ್ದಿ ಬರುತ್ತೆ, ಈ ರೀತಿಯಾದಂಥ ಒಂದು ದುರಂತವೇ ನಡೆದು ಹೋಗಿಬಿಡುತ್ತೆ ಅಂತೇಳಿ. ಇನ್ನು ಅಧಿಕೃತವಾಗಿ ಸರ್ಕಾರ ಆಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇಬ್ಬರ ಜೀವನ ತುಂಬಾ ಚಿಂತಾಜನಕವಾಗಿದೆ. ಬೇರೆ ಬೇರೆ ಆಸ್ಪತ್ರೆಗಳಿಗೆ ರವಾನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಸ್ನೇಹಿತರೆ, ಇದೀಗ ಬಂದಂತಹ ಅಪ್ಡೇಟ್ ಏನು ಅಂತಂದ್ರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಖಚಿತವಾಗಿದೆ. ಚಿನ್ಮಯ ಅಂತ ಹೇಳಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪು ಬಿಟ್ಟಿದ್ದಾರೆ. ಒಟ್ಟು ಇಲ್ಲಿಗೆ ಒಂದೇ ದುರಂತದಲ್ಲಿ 5 ಜನ ಸಾವನ್ನಪ್ಪಿದಂತಾಯಿತು. ಸ್ಥಳದಲ್ಲಿಯೇ 4 ಜನ ಸಾವನ್ನಪ್ಪಿ ಬಿಟ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಒಬ್ಬರು ಸಾವನ್ನಪ್ಪಿರುವಂಥದ್ದು ಖಚಿತವಾಗಿದೆ. ಒಟ್ಟು 5 ಜನ ಈ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗಬೇಕು, ನಾವೇನೋ ಅರಕೆಗಳನ್ನು ಕಟ್ಕೋಬೇಕು ಅಥವಾ ಇನ್ನೇನೇನೋ ಅವರಲ್ಲಿ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಭಾವನೆಗಳಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಒಂದು ದೇವರ ಮೇಲೆ ಭಾವನೆಗಳಿರುತ್ತೆ, ಭಕ್ತಿ ಇರುತ್ತೆ, ಏನೋ ಹರಕೆ ಅಂಥದ್ದು ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಆದರೆ ಈ 10 ಜನ ಅದೇನು ಹರಕೆಗಳನ್ನು ಕಟ್ಕೊಂಡು ಹೋಗ್ತಾ ಇದ್ರು, ಅದೇನು ಕನಸುಗಳನ್ನು ಕಟ್ಕೊಂಡು ಹೋಗ್ತಾ ಇದ್ರು, ದೇವರಲ್ಲಿ ಅದೇನು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ರು ನಿಜವಾಗಿಯೂ ಕೂಡ ಗೊತ್ತಿಲ್ಲ. ಈ ದುರಂತದಲ್ಲಿ ಅರ್ಧಕ್ಕರ್ಧ ಜನ ಅಂತಂದ್ರೆ 10 ಜನರ ಪೈಕಿ 5 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ನಿಜಕ್ಕೂ ದೇವರಿದ್ದಿದ್ರೆ ಹೀಗಾಗುತ್ತಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಳ್ಳುತ್ತೆ. ಯಾಕೆ ಈ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಬಹುತೇಕ ದೇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಳ್ತೀವಿ. ನಮ್ಮ ಜೀವನ ಚೆನ್ನಾಗಿರಲಿ, ನಮ್ಮ ಭವಿಷ್ಯ ಸುಖಕರವಾಗಿರಲಿ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತೀವಿ. ಒಂದು ಹರಕೆ ಅಂಥದ್ದೆಲ್ಲವನ್ನು ಕೂಡ ಕಟ್ಕೊಳ್ತೀವಿ. ಆದರೆ ನಿಜವಾಗಿಯೂ ದೇವರಿದ್ದಿದ್ರೆ ನಮ್ಮ ಭವಿಷ್ಯವನ್ನ ಚೆನ್ನಾಗಿ ರೂಪಿಸ್ತಾ ಇದ್ದ. ನಿಜಕ್ಕೂ ನಮಗೆ ಇರುವಂತಹ ನಂಬಿಕೆ ಸುಳ್ಳು ಆಗ್ತಾ ಇರಲಿಲ್ಲ. ದೇವರಿದ್ದಾನೆ ಎನ್ನುವಂತಹ ನಂಬಿಕೆಯಲ್ಲಿ ಹೊರಟಿರುವಂತಹ ಇವರುಗಳ ಕುಟುಂಬಕ್ಕೆ ನಿಜವಾಗಿಯೂ ದೇವರಿದ್ದಾನ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ಉಟ್ಕೊಳ್ಳುತ್ತೆ. ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಜಕ್ಕೂ ಎಂತಹ ಘೋರ ದುರಂತ ಅಂತಂದ್ರೆ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಒಂದು ದುರಂತವನ್ನು ಅಷ್ಟೊಂದು ಭೀಕರವಾದಂಥ ದುರಂತ ಇದು. ದುರಂತ ನಿಜವಾಗಿಯೂ ಯಾರ ಕುಟುಂಬದಲ್ಲೂ ಆಗಲಿ ಅಥವಾ ಯಾರಿಗೂ ಕೂಡ ಇಂತಹ ಸಂಕಷ್ಟ ಬರೋದು ಬೇಡ. ನಿಜಕ್ಕೂ ಇಂತಹ ದುರಂತದಲ್ಲಿ ಯಾರು ಕೂಡ ಸಾವನ್ನಪ್ಪೋದು ಬೇಡ. ನಿಜಕ್ಕೂ ರಸ್ತೆ ಅಪಘಾತಗಳು ಕಡಿಮೆ ಆಗಬೇಕಾಗಿದೆ. ಅದಕ್ಕೆ ಮುಖ್ಯವಾದಂಥದ್ದು ವೇಗದ ಲಿಮಿಟೇಷನ್ನು ಮತ್ತು ಅಲ್ಲಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ. ಇದೆಲ್ಲವೂ ಕೂಡ ಸರಿ ಹೋಗಿಬಿಟ್ರೆ ಒಂದು ಕ್ಷಣ ಈ ರೀತಿಯಾದಂಥ ಅಪಘಾತಗಳು ಸಂಭವಿಸುವುದರಿಂದ ಸಾವುಗಳು ಆಗುವಂಥದ್ದನ್ನು ತಡೆಗಟ್ಟುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.